ವೆಹಿಕಲ್ ಓಡಿಸ್ಬೇಕಾರೆ ಹಾವು ಮೇಲೆ ಓಡಿಸ್ಬಿಟ್ಟಿರ್ತಾರೆ, ಅಥವಾ ಗೊತ್ತಿಲ್ಲದೆ ಗಾಯ ಮಾಡಿರ್ತಿ ಅಥವಾ ಯಾರೋ ಓಡ್ಸಕ್ಕೆ ಹೋಗಿ ಸಾಯಿಸ್ಬಿಟ್ಟಿರ್ತಾರೆ, ಇನ್ನೇನೋ ಆಗೋಗಿರುತ್ತೆ. ಇಲ್ಲಿಗೆ ಬಂದರೆ ಅದ್ರದ್ದೆಲ್ಲವನ್ನು ಪಾಪವನ್ನು ತೊಳ್ಕೊಬೋದಾ? ಹೌದು, ಪಾಪಕರ್ಮವನ್ನು ಕಳ್ಕೊಳ್ಳೋಕ್ಕೆ ಇದು ಅವಕಾಶ. ಅಂದರೆ ನಾವು ಮಾಡಿರ್ತೀವಿ ಎಷ್ಟೋ ಕರ್ಮಗಳು, ಅದನ್ನೆಲ್ಲವನ್ನು ಕಳ್ಕೊಳ್ಳೋಕ್ಕೆ ಇದು ಅತ್ಯಂತ ಶ್ರೇಷ್ಠವಾದಂತಹ ದಾರಿ, ಅವಕಾಶ. ಎಲ್ಲರಿಗೂ ಸಿಕ್ಕಲ್ಲ. ಇತ್ತೀಚೆಗೆ ರಾಜಗೋಪುರ ನಿರ್ಮಾಣ ಮಾಡೋದೇ ಕಡಿಮೆ ಆಗೋದು. ಹೌದು, ಕರೆಕ್ಟ್. ಹಾಗಾಗಿ ಇಂಥ ಅವಕಾಶ ಸಿಕ್ಕಾಗ ಬಳಕೆಯನ್ನು ಮಾಡ್ಕೋಬೇಕು. ಸುಮ್ಮನೆ ಕನಸಲ್ಲಿ ಯಾವುದೋ ದೇವರು ಬರಲ್ಲ ಅಥವಾ ಯಾವುದೋ ಪ್ರತ್ಯಕ್ಷ ಆಗ್ಬಿಡಲ್ಲ. ಎಷ್ಟೋ ಸರಿ ಯಾರೋ ಹೇಳೋದು ನೋಡಿದ್ದೀನಿ ನಾನು, ಕನಸಲ್ಲಿ ಹಾವು ಬಂದಿತ್ತು ಅಂತಾರೆ. ಯಾಕೆ ಬರುತ್ತೆ ಮತ್ತು ಅವ್ರು ಏನು ಮಾಡಬೇಕು? ಕನಸಲ್ಲಿ ಹಾವು ಬರ್ತಕ್ಕಂಥದ್ದು ಯಾಕೆ ಅನ್ನೋದಕ್ಕೆ ಸರಿಯಾದ ಉದಾಹರಣೆ ಕೊಡ್ತೀನಿ. ಪ್ಲೀಸ್. ನಿಮ್ಮ ಮನೆಗೆ ಹಾಲು ತಗೊಳ್ತೀರಾ ಪ್ರತಿ ದಿವಸ. ಹೌದು. ತಿಂಗಳಾದ್ಮೇಲೆ ದುಡ್ಡಿಗೆ ಬರ್ತಾನೆ, ಕರೆಕ್ಟು. ಬೆಲ್ ಮಾಡ್ತಾನೆ. ನಿಮಗೆ ಅಕಸ್ಮಾತ್ ನೀವೇನೋ ಕೆಲಸದಲ್ಲಿ ಇರ್ತೀರಿ, ಅಟೆಂಡ್ ಮಾಡಿರಲ್ಲ, ಮತ್ತೆ ಮಾರನೇ ದಿವಸ ಬರ್ತಾನೆ, ಬೆಲ್ ಮಾಡ್ತಾನೆ. ನೀವು ಬಾಗಿಲು ತೆಗಿಲಿಲ್ಲ ಅಥವಾ ಹಣ ಕೊಡಲಿಲ್ಲ, ಪ್ರತಿದಿನ ಬರ್ತಾನೆ. ಎಲ್ಲಿವರೆಗೂ ಬರ್ತಾನೆ? ನೀವು ಎಲ್ಲಿವರೆಗೆ ಪೇಮೆಂಟ್ ಮಾಡ್ತೀರೋ ಅಲ್ಲಿವರೆಗೂ ಬರ್ತಾನೆ, ಮಾಡೋವರೆಗೂ ಬರ್ತಾನೆ, ಮಾಡಲಿಲ್ಲ ಅಂದರೆ ಬರಲ್ಲ. ಹೌದು. ಅದೇ ರೀತಿ ಹಾವುಗಳು ಕನಸಲ್ಲಿ ಬರ್ತಕ್ಕಂಥದ್ದು ಯಾವುದೋ ಜನ್ಮದ ಸರ್ಪದೋಷದ ಇಂಡಿಕೇಶನ್. ನೀವು ದೋಷವನ್ನು ಪರಿಹಾರ ಮಾಡ್ಕೊಳ್ಳಿ, ನಂದೇನು ಡ್ಯೂ ಇದೆ ಕೊಡಿ, ನಾನು ಪಡೆ ನಾನು ಹೋಗ್ತೀನಿ ಅನ್ನೋ ಅರ್ಥ. ಲೌಕಿಕವಾಗಿ ಯೋಚನೆ ಮಾಡೋಣ, ತುಂಬ ನಾವು ದೊಡ್ಡ ಮಟ್ಟದಲ್ಲಿ ಬೇಡ. ಹಾಗಾಗಿ ಈ ತರಹ ಯೋಚನೆ ಮಾಡೋದ್ರಿಂದನೇ ನಮಗೆ ಗೊತ್ತಾಗತ್ತೆ ನಂದು ಏನೋ ಬ್ಯಾಲೆನ್ಸ್ ಇದೆ, ಅದನ್ನು ಮೊದಲು ನಾವು ಸರಿಪಡಿಸ್ಕೊಳ್ಳೋಣ ಅಂತ ಸರಿಯಾದ ತಜ್ಞರಲ್ಲಿ ವಿಚಾರ ಮಾಡಿಕೊಂಡಾಗ ನೀವು ಎಷ್ಟೋ ಜನ ಈ ಥರ ಕನಸುಗಳಲ್ಲಿ ಬರೋರು, ಈ ದೇವಸ್ಥಾನಕ್ಕೆ ಬಂದು ಹೋದವ್ರಿಗೆ ಕನಸಲ್ಲಿ ಬರೋದು ನಿಂತು ಹೋಗಿದೆ. ಈ ಸ್ವಾಮಿಯ ದರ್ಶನ ಮಾಡೋದ್ರಿಂದನೇ ಎಷ್ಟೋ ಕರ್ಮಗಳು ಕಳೆದು ಹೋಗುತ್ತೆ. ಹಾಗಾಗಿ ಸ್ವಲ್ಪ ಕೆಲವರು ಅಯ್ಯೋ ದೇವರು ನನಗೆ ಕನಸಲ್ಲಿ ಬಂದಿದ್ದ, ನಂಗೆ ತುಂಬ ಒಳ್ಳೆಯದಾಗತ್ತೆ ಅಂತಾರೆ, ಬರೀ ತೊಂದರೆಗಳಿಗೆ ಆಗ್ತಾ ಇರುತ್ತೆ. ಹಾಗಾಗಿ ಕ್ಲಿಯರ್ ಮಾಡೋವರೆಗೆ ಅದು ಸರಿ ಹೋಗೋದಿಲ್ಲ. ಅದರಲ್ಲೂ ಕೂಡ ಸರ್ಪದೋಷ ಅಷ್ಟು ಸುಲಭವಾಗಿ ಸರಿ ಹೋಗಲ್ಲ. ಜನ್ಮ ಜನ್ಮಾಂತರಗಳಿಂದ ಅಟ್ಟಿಸ್ಕೊಂಡು ಬಂದಿರುತ್ತೆ. ಜಾತಕವನ್ನು ನೋಡುವಾಗಲೇ ಗೊತ್ತಾಗುತ್ತೆ ಇವರಿಗೆ ಏನು ದೋಷ ಇದೆ, ಹೇಗೆ ಬಂದಿದೆ, ಇದೆಲ್ಲನೂ ಕೂಡ ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದು ಜಾಣತನ. ಸರ್ಪದೋಷ ಇದೆ ಅಂದಾಗ ಆಶ್ಲೇಷ ಬಲಿ ಪೂಜೆಯಿಂದ ಹಿಡಿದು ಎಲ್ಲ ಪೂಜೆಗಳನ್ನು ಮಾಡ್ತಾರೆ. ತುಂಬ ಜನ ಕುಕ್ಕೆ ಸುಬ್ರಹ್ಮಣ್ಯಗೂ ಹೋಗ್ತಾರೆ. ಇಲ್ಲೂ ಬರ್ಬೋದಾ? ಇಲ್ಲೂ ಅದನ್ನು ಮಾಡಿಸ್ಬೋದಾ? ಖಂಡಿತ ಹೌದು. ಇಲ್ಲಿ ನಾವು ಕೂಡ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಕಾಳ ಸರ್ಪ ಶಾಂತಿ, ನಾಗಬಲಿ, ನಾಗ ಪ್ರತಿಷ್ಠೆ, ಈ ರೀತಿ ಸರ್ಪ ದೋಷಕ್ಕೆ ಸಂಬಂಧಪಟ್ಟಿದ್ದು 12 ಬಗೆಯ ಪೂಜೆ ಇದೆ. ಎಲ್ಲರೂ ಸರ್ಪದೋಷ ಅಂದರೂ ಸರ್ಪ ಸಂಸ್ಕಾರ ಮಾಡಿಸ್ಬಿಡೋದು ಅಂತ ಅಂದ್ಕೊಳ್ತಾರೆ. ಅದು ಹಾಗಲ್ಲ. ಬೇರೆ ಬೇರೆಯದೇ ಆದಂತಹ ಸ್ಥಾನದಲ್ಲಿ ಇದ್ದಾಗ ಬೇರೆ ಬೇರೆಯದೇ ಆದಂತಹ ದೋಷಗಳಿರುತ್ತೆ. ಹಾಗಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ದೋಷವನ್ನೇ ಪರಿಹಾರ ಮಾಡಿಕೊಂಡಾಗ ಅದು 100ಕ್ಕೆ 100 ಫಲಿತಾಂಶವನ್ನು ಕೊಡುತ್ತೆ. ಅಷ್ಟೂ ಬಗೆಯ ಸರ್ಪದೋಷವನ್ನು ನಾವು ಈ ಕ್ಷೇತ್ರದಲ್ಲಿ ನಾವು ಪರಿಹಾರವನ್ನು ಮಾಡ್ತಾಯಿದ್ದೀವಿ. ಸ್ಪೆಷಲಿ ಹೆಣ್ಣುಮಕ್ಕಳು ಬಂಜೆತನದಲ್ಲಿದ್ದರೆ, ಮಕ್ಕಳಾಗಬೇಕು ಅಂತಿದ್ದರೆ ಅವ್ರು ಬಂದೇ ಬರ್ತಾರೆ ನಾಗನ ಸನ್ನಿಧಿ. ಹೌದು. ಯಾಕೆ? ಖಂಡಿತ ಹೌದು. ನೋಡಿ, ಯಾವಾಗಲೂ ಕೂಡ ಜಾತಕವನ್ನು ನೋಡ್ತೀವಿ, ಈ ದೋಷಗಳನ್ನು ಗುರುತಿಸಬೇಕಾದ್ರೆ ಸಂತಾನದ ಸ್ಥಾನದಲ್ಲಿ ಅಂದರೆ ಪುತ್ರ ಸ್ಥಾನದಲ್ಲಿ ರಾಹು ಇದ್ದಾಗ ಅಥವಾ ರಾಹುವಿನ ಜೊತೆ ಬೇರೆ ಇನ್ಯಾವ ಕಾಂಬಿನೇಷನಲ್ಲಿ ಇದೆ ಅಂತ ಎಲ್ಲ ನೋಡಿದಾಗ ಸಂತಾನಕ್ಕೆ ಸಮಸ್ಯೆ ಅನ್ನೋದು ಚೆನ್ನಾಗಿ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಮತ್ತು ಸಂತಾನಕ್ಕೂ ಕೂಡ ಸರ್ಪಕ್ಕೂ ತುಂಬ ಅವಿನಾಭಾವ ಸಂಬಂಧ ಇದೆ. ನೋಡಿ, ಯಾವಾಗಲೂ ಕೂಡ ಸರ್ಪದೋಷ ಇದೆ ಅಂತ ನಾವು ಹೇಳ್ತೀವಿ ಅಂತ ಅಂದ್ಕೊಳ್ಳೋಣ, ಅದು ಬಿಟ್ಬಿಡೋಣ. ಸಾಮಾನ್ಯವಾಗಿ ದೋಷ ಇದೆ, ಬಂಜೆತನ ಇದೆ ಅಥವಾ ಸಂತಾನ ಆಗ್ತಾ ಇಲ್ಲ ಅಂತ ನೀವು ಯಾವುದೇ ಜ್ಯೋತಿಷ್ಯರ ಹತ್ರ ಹೋದಾಗ ಏನು ಹೇಳ್ತಾರೆ? ಒಂದು ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಿ ಅಂತನೋ ಅಥವಾ ಒಂದು ನಾಗನ ಸನ್ನಿಧಿಗೆ ಹೋಗಿ ಅಂತ. ವೈಜ್ಞಾನಿಕವಾಗಿ ಕೂಡ ಇದರಲ್ಲಿ ಅರ್ಥ ಇದೆ. ಬರೀ ಜ್ಯೋತಿಷ್ಯದ ಪ್ರಕಾರ ಅಥವಾ ಮೂಢನಂಬಿಕೆ ಈ ಥರ ಅಲ್ಲ. ಸರ್ಪ ಪ್ರದಕ್ಷಿಣೆ ಎಲ್ಲಿ ಮಾಡಬೇಕು? ಹಾವಿರ್ತಕ್ಕಂತಹ ಹುತ್ತದಲ್ಲಿ ಮಾಡಬೇಕು. ಹಾವಿರ್ತಕ್ಕಂತಹ ಹುತ್ತದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿದಾಗ ಏನು ಮಾಡಕ್ಕೆ ಹೇಳಿರ್ತಾರೆ? ಹಾಲನ್ನು ಹಾಕಿ ಅಂತಾರೆ, ತನಿ ಎರೀರಿ ಅಂತಾರೆ. ಕರೆಕ್ಟ್. ತನಿ ಎರೀರಿ ಅಂದರೆ ಏನು ಮಾಡಬೇಕು? ಕೇವಲ 3 ಉದ್ದರಣೆಯಷ್ಟು ಹಾಲನ್ನು ಹುತ್ತಕ್ಕೆ ಹಾಕಬೇಕು. ನಮ್ಮ ಜನ 1 ಲೀಟ್ರ್ ಹಾಲು ತಂದು ಪ್ಯಾಕೆಟ್ ಸುರಿದು ಬಿಡ್ತಾರೆ. ಬಾಳೆಹಣ್ಣು ತುಂಬ ತೊಂದರೆ. ಒಳಗಡೆ ಅಕಸ್ಮಾತ್ ಹಾವಿದ್ರೆ ಅದಕ್ಕೆ ತುಂಬ ತೊಂದರೆ ಆಗುತ್ತೆ. ನಾವು ಹಾಲು ಹಾಕ್ಬಿಟ್ಟ ತಕ್ಷಣಕ್ಕೆ ಹಾವು ಬಾಯಿ ತಗೊಂಡು ಕೂತಿದ್ದು ಒಳಗಡೆ ಹಾಲು ಕುಡಿದು ಬಿಡಲ್ಲ. ಪಾಯಿಂಟ್ ಅಲ್ವಾ? ಹಾಕಬೇಕಾಗಿರೋದು ಕೇವಲ 3 ಉದ್ದರಣೆಯಷ್ಟು ಹಾಲನ್ನು ಎಲ್ಲಿಗೆ ಹಾಕ್ತೀವಿ? ಹುತ್ತಕ್ಕೆ ಹಾಕ್ತೀವಿ. ಹುತ್ತಕ್ಕೆ ಹಾಕಿದಾಗ ಏನಾಗುತ್ತೆ? ಮಣ್ಣು ಹೀರ್ಕೊಳ್ಳುತ್ತೆ. ಮಣ್ಣು ಹೀರ್ಕೊಂಡಾಗ ಏನಾಗುತ್ತೆ? ಈ ಹುತ್ತದ ಬಾಯಿ ಹೀಗೆ ಓಪನ್ ಇರುತ್ತಲ್ವ, ಆ ಜಾಗದಿಂದ ಸಂಚಾರ ಓಡಾಡ್ತಾ ಇರುತ್ತೆ. ಅದರ ಚರ್ಮದಲ್ಲಿರ್ತಕ್ಕಂತಹ ಕೆಲವು ಅಂಶ ಈ ಮಣ್ಣಿಗೆ ಸೇರಿ ಹೋಗಿರುತ್ತೆ.
ಇದೇ ಔಷಧ. ಹಾವುಗಳಿಗೆ ಬಂಜೆತನಕ್ಕೆ ಓಕೆ. ಆ ಓಡಾಡಿದಾಗ ಬರ್ತಕ್ಕಂತಹ ಈ ಅಂಶ ಏನಿದೆ ಅದು ಒಂದು ರೀತಿಯ ಪರಿಮಳದ ರೀತಿಯಲ್ಲಿ ಹೊರಗಡೆ ಬರುತ್ತೆ. ಅದನ್ನ ಜನ ಆಗ್ರಹಿಸ್ತಾರೆ. ಅಂದ್ರೆ ಪ್ರದಕ್ಷಿಣೆ ಮಾಡಿ ಅಂತಾರಲ್ಲ, ಮಾಡುವಷ್ಟು ಹೊತ್ತು ಅಲ್ಲಿರ್ತಾರೆ. ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗಾಳಿಯಲ್ಲಿ ಅದು ಸೇರಿ ಹೋಗಿರುತ್ತೆ. ಆ ಗಾಳಿಯನ್ನ ಸೇವನೆ ಮಾಡ್ತಾರೆ. ಆ ಗಾಳಿ ಒಳಗಡೆ ಹೋದ ತಕ್ಷಣ ಗರ್ಭಕೋಶದಲ್ಲಿ ಇರ್ತಕ್ಕಂತಹ ನ್ಯೂನತೆಗಳು ಸರಿ ಹೋಗ್ಬಿಡುತ್ತೆ. ಇದು ವೈಜ್ಞಾನಿಕ, ಇದು ಆಯುರ್ವೇದ ಶಾಸ್ತ್ರದಲ್ಲಿರ್ತಕ್ಕಂಥದ್ದು. ಇಷ್ಟೇನೆ ಮಾಡಬೇಕಾಗಿರೋದು. ಯಾಕೆ ಸರ್ಪಕ್ಕೂ ಬಂಜೆತನಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತಂದರೆ ಇಲ್ಲಿದೆ, ಇಲ್ಲೇ ಔಷಧಿ.